ನಿಮ್ಮ ಮಕ್ಕಳು ಅಭಿನಯಿಸುತ್ತಿರುವ ನಾಟಕ ದೇವವೃದ್ಧರು. ಚಕ್ರಧಾರಿಗೆ ಶಿರಬಾಗಿನ ರಾಜೀವಲೋಚನಿಗೆ ರಮಣೀಯನಾಗಿ ಶ್ರೀಚಕ್ರಧಾರಿಗೆ ಶಿರಬಾಗಿನ ರಾಜೀವಲೋಚನಿಗೆ ರಮಣೀಯನಾಗಿ ಭಾಗ್ಯನ್ನೇ ಕೃಷ್ಣನಿಗೆ ಭಾಜೇನಲಾಲಿ ಭಾಗ್ಯನ್ನೇ ಕೃಷ್ಣನಿಗೆ ಭಾಜೇನಲಾಲಿ ಹರೆಯಾಡು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗೆ ಲಾಲಿ ರಾಜೀವಲೋಚನೆ ರಮಣೀಯ ಲಾಲಿ ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ ಕಲ್ಯಾಣ ರಾಮನಿಗೆ ಕೌಸಲ್ಯ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ ವೇದ ವ್ಯಾಸರಿಗೆ ವೇದಾಂತ ಲಾಲಿ ವೇದ ವ್ಯಾಸರಿಗೆ ವೇದಾಂತ ಲಾಲಿ ಆಗಮನಿಗಮಕ್ಕೆ ಲಾಲಿಸುಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗೆ ಲಾಲಿ ರಾಜೀವಲೋಚನೆ ರಮಣೀಯ ಲಾಲಿ 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 ಜನ್ಮದ ಬೇಗ ಮುಗಿಸ್ಬಿಡೋಣ ಅಲ್ವಾ? ಮುಗ್ಸೋಣ. ನಾಯಿಗೆ ಇರೋದಿಲ್ಲ ಅಲ್ವಾ? ಇರೋದಿಲ್ಲ. ಹಾಗಾದ್ರೆ ಬನ್ನಿ ಹೋಗೋಣ. ಅಬ್ಬಾ, ಎಷ್ಟ್ ದೊಡ್ಡ ಮನೆ.
ಈಗ ಮಕ್ಕಳು ಅಮೆರಿಕ, ಜಪಾನ್, ಚೀನಾ, ದೆಹಲಿ ಎಲ್ಲಿ ಬೇಕಾದ್ರೂ ಇರ್ಲಿ, ಆದ್ರೆ ಸುಖವಾಗಿರ್ಲಿ, ಸುಖವಾಗಿರ್ಲಿ, ಸುಖವಾಗಿರ್ಲಿ. ಆದ್ರೆ ನಾನ್ ಮಾತ್ರ ಬರಲ್ಲ. ಹೋಗಿ ಹೋಗಿ ನೀವೆಲ್ಲ. ಈ ನೆಲದಲ್ಲಿ ನನ್ನ ಮಕ್ಕಳ ಸ್ಪರ್ಶವಿದೆ, ಈ ಗಾಳಿಯಲ್ಲಿ ನನ್ನ ಮಕ್ಕಳ ಉಸಿರಿದೆ. ನಾನ್ ಮಾತ್ರ ಬರಲ್ಲ. ಹೋಗಿ ಹೋಗಿ ನೀವೆಲ್ಲ. ಅಮ್ಮ, ನೀವು ಸ್ವಲ್ಪ ಕಿರಿಕಿರಿ ಓವರ್ ಸೆಂಟಿಮೆಂಟ್ ಅಂತ ಬರ್ತಿದ್ದಾರೆ ನಿಮ್ಮಗ. ಅದೇನೇ ಇರ್ಲಿ ಅಮ್ಮ, ನಿಮ್ಮನ್ನ ನಮ್ಮ ಉದಾಸೀನಕ್ಕೆ ಸೇರಿಸ್ಬೇಕಂತೆ. ಬನ್ನಿ ನಾವು ಹೋಗೋಣ. ಬಿಡಿ 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 ನನ್ನ ಬಿಡಿ ನನ್ನ ಬಿಡಿ ನನ್ನ ಬಿಡಿ ನನ್ನ ಬಿಡಿ 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 ಶ್ರೀಚಕ್ರಧಾರಿ ಶಿರಬಾಗಿಲಾರಿ ರಾಜೀವಲೋಚನಿ ರಮಣೀಯ ಲಾರಿ ಹಾಗೆಂದೆ ಕೃಷ್ಣನಿಗೆ ಹಾಜೇರ ಲಾರಿ ಹಾಗೆಂದೆ ಕೃಷ್ಣನಿಗೆ ಹಾಜೇರ ಲಾರಿ ಧರೆಯಾಳೋ ಸ್ವಾಮಿಗೆ ಪದಮಾಲೆ ಲಾರಿ. ಯಾರಿಗ್ ಬೇಕು ಇದೆಲ್ಲ? ನನಗೆ ಹಾಡಬೇಕು. ನನಗೆ ಗೊತ್ತಿರೋ ಕಥೆಗಳನ್ನ ನನ್ನ ಮೊಮ್ಮಕ್ಕಳಿಗೆ ಹೇಳಬೇಕಂತ ಆಸೆ ಆಗುತ್ತಿದೆ ನನಗೆ. ನನಗೆ ಸಾವು ಬೇಡ, ಬದುಕು ಬದುಕು ಬೇಕು ನನಗೆ. ನನ್ನ ಸುಖ ದುಃಖಗಳನ್ನ ನನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಹೇಳ್ಕೊಂಡೆ, ಇನ್ಯಾರ ಜೊತೆ ಹೇಳ್ಕೊಂಡೆ? ಇವ್ರ ಜೊತೆಗ? ಇವರು ನನ್ನ ಹಾಗೆ ಹೊರಗಡೆ ಸಂತೋಷದ ಮುಖವಾಡ ತೊಟ್ಟು ಒಳಗಡೆ ನೋವು ಉಂಟಿರೋ ಗೆಳೆಯರು ಇವರೆಲ್ಲ. ನಾವೆಲ್ಲ ಈ ಭೂಮಿಗೆ ಭಾರವಂತೆ, ಭಾರವಂತೆ, ಭಾರವಂತೆ. ಶ್ರೀಚಕ್ರಧಾರಿ ಶಿರಬಾಗಿಲಾರಿ ರಾಜೀವಲೋಚನಿ ರಮಣೀಯ ಲಾರಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾರಿ ರಾಜೀವಲೋಚನಿ ರಮಣೀಯ ಲಾರಿ ಹಾಗೆಂದೆ ಕೃಷ್ಣನಿಗೆ ಹಾಜೇನ ಲಾರಿ ಹಾಗೆಂದೆ ಕೃಷ್ಣನಿಗೆ ಹಾಜೇನ ಲಾರಿ ಧರೆಯಾಳು ಸ್ವಾಮಿಗೆ ಪದಮಾಲೆ ಲಾರಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾರಿ ರಾಜೀವಲೋಚನಿಗೆ ರಮಣೀಯ ಲಾರಿ. ದೇಶ ಬದಲಾಗುತ್ತಿದೆ, ಬದಲಾಗುತ್ತಿದೆ, ಬಹಳ ವೇಗವಾಗಿ ಸಾಗುತ್ತಿದೆ, ವೇಗವಾಗಿ ಸಾಗುತ್ತಿದೆ. ಆರ್ಥಿಕ ಉದಾರೀಕರಣದ ನೆಪದಿಂದ ಐಟಿ, ಬಿಟಿಗಳಂತ ಸಾವಿರಾರು ಕಂಪನಿಗಳಿಗೆ ನಮ್ಮ ಯುವ ಜನತೆ ಮಾರು ಹೋಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ. ಒಂದು ಕಡೆ ದೇಶದ ಅಭಿವೃದ್ಧಿ
ಹಿರಿಯ ಜೀವಿಗಳಿಗೆ ಅವರ ಜೀವಿತದ ಕೊನೆಯ ಗಳಿಗೆಯಲ್ಲಿ ನಾವು ಎಷ್ಟು ಆಸರೆಯಾಗಿದ್ದೇವೆ. ನಮ್ಮ ದೇಹದ ಬೆವರ ಹನಿಯನ್ನು ಮಕ್ಕಳ ಬೆಳವಣಿಗೆಗಾಗಿಯೇ ಮುಡುಪಾಗಿಟ್ಟ ಇಂತಹ ಹಿರಿಯ ಅನುಭವಿಗಳು ನಿಷ್ಪ್ರಯೋಜಕರೇ? ಖಂಡಿತ ಇಲ್ಲ. 60 ದಾಟಿದರೆ ಮರಣವನ್ನು ನಮಗೆ ಬರಲು. ಅದೆಷ್ಟೋ ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಕಟ್ಟೋದಕ್ಕೆ, ಮನುಷ್ಯರ ನಡುವೆ ಸಂಬಂಧವನ್ನು ಬೆಸೆಯೋದಕ್ಕೆ ಶ್ರಮ ವಹಿಸಿದ್ದಾರೆ. ನಮ್ಮ ದುಡಿಮೆಯನ್ನು ವ್ಯರ್ಥವ್ಯಯ ಮಾಡಿ ಯಾವುದೋ ಕಣ್ಣಿಗೆ ಕಾಣಿಸದ ದೇವರನ್ನು ಪೂಜಿಸುವ ಬದಲು ನಮ್ಮ ಮನೆಯಲ್ಲಿ ಇರುವ ಇಂತಹ ಹಿರಿಯ ಜೀವಿಗಳಿಗೆ ಪ್ರೀತಿ ವಾತ್ಸಲ್ಯದ ಪೂಜೆ ಸಲ್ಲಿಸುವ ಮೂಲಕ ನಾವೆಲ್ಲರೂ ಪುಣ್ಯ ಕಟ್ಟಿಕೊಳ್ಳೋಣ. ಇವರೇ ನಮ್ಮ ದೇವರು. ದೇವವೃದ್ಧರು. ಕೃಷ್ಣನಿಗೆ ಆಸೆ ಕರೆಯಾಡು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಚಿರಬಾಗಿ ಲಾಲಿ ರಾಜೀವಲೋಚನೆಗೆ ಕಮನೀಯ ಲಾಲಿ 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 ಲಾಲಿ. ಇದು ಸೆಂಟ್ರಿಗಿದೆ, ಇದ್ರ ಎಡ್ಜಿಗತ್ತು ನಿಲ್ಸ್ಕೊಳ್ಳಿ. ಅದು ಹೆಂಗೂ ಇರುತ್ತಲ್ಲ ಸ್ಟೇಜ್ಗೆ. ಇನ್ನೊಂದು ಚೂರು ಬರಲಿ. ಹಿಂಗೆ ಬರಬೇಕು. ಅಲ್ಲ, ಕೂರು ಬಿಡು ಕಾಲ್. ಲಿಂಗಕ್ಕೆ ಚಂದಮರ ವಚನಗಳಲಾಲಿ, ಲಿಂಗಕ್ಕೆ ಚಂದಮರ ವಚನಗಳಲಾಲಿ, ವೇದ ವ್ಯಾಸರಿಗೆ ವೇದಾಂತಲಾಲಿ, ವೇದ ವ್ಯಾಸರಿಗೆ ವೇದ. ಕಾರ್ನರಲ್ಲಿ ನಿಲ್ಲಬೇಕು, ನೀನು ಈ ಕಾರ್ನರಲ್ಲಿರಬೇಕು. ಕಾರ್ನರ್ ಡಯಾಸಿನ್ ಕಾರ್ನರ್, ಇದು ಸೆಂಟರ್. ಅರ್ಥ ಆಯ್ತಾ? ಬನ್ನಿ ಎಂಟ್ರಿ ಇನ್ನೊಂದ್ಸರಿ ಎಂಟ್ರಿ. ಅಮ್ಮ ನೀನು ಆರಾಮಾಗಿ ಕಾಲು ಎತ್ಕೊಂಡು ಮಲ್ಕೊ. ನಾನು ಶೋನಲ್ಲಿ ಕಾಲು ಎತ್ತು ಅಂತ ಹೇಳಲ್ಲ, ಡೈಲಿ ಅದಕ್ಕೆ ಅಭ್ಯಾಸ ಮಾಡಿ ಅಂತಿದ್ದೆ ಕಾಲು. ನಮಸ್ಕಾರ, ನನ್ನ ಹೆಸರು ದಿನೇಶ್ ಶೆಮ್ಮಾಳ್ಗೆ ಅಂತ. ಈ ದೇಸಿ ಬೇಸಿಗೆ ಶಿಬಿರದ ಮಕ್ಕಳು ಈ ಸರಿ ಬಹಳ ಉತ್ಸುಕತೆಯಿಂದ ಇದ್ದರು. ಮಕ್ಕಳಲ್ಲಿ ಒಂದು ಮೌಲ್ಯಾಧಾರಿತವಾದ ಶಿಕ್ಷಣವನ್ನು ನಾವೇನಾದರೂ ನಿರೀಕ್ಷೆ ಮಾಡೋದಾದರೆ ಅದು ರಂಗಭೂಮಿಯಲ್ಲಿ ಮಾತ್ರ. ಇವತ್ತು ನಾವು ಕೊಡ್ತಾ ಇರೋಂಥ ಎಜುಕೇಷನ್ ಇದೆಯಲ್ಲ, ಇದು ಓನ್ಲಿ ಸರ್ಟಿಫಿಕೇಷನ್ ಆಗ್ತಾಯಿದೆ ಹೊರತು ಮೌಲ್ಯಾಧಾರಿತವಾದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು, ಅಂದರೆ ಶಾಲಾ ಸಂಘ ಸಂಸ್ಥೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಯಾವುದು ಕೂಡ ಕೆಲಸವನ್ನು ಮಾಡ್ತಾಯಿಲ್ಲ. ಎಲ್ಲವೂ ಮಾರ್ಕ್ಸಿಂದ ಓಡ್ತಾ ಇದ್ದಾರೆ. ಎಲ್ಲರೂ ಮಾರ್ಕ್ಸಿಂದ ಓಡ್ತಾ ಇದ್ದಾರೆ. ಅದಾದಮೇಲೆ ಏನು? ಈಗ 100ಕ್ಕೆ 100 ಮಾರ್ಕ್ಸ್ ತಗೊಂಡ್ರು, ವಾಟ್ ನೆಕ್ಸ್ಟ್? ಆ ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇವತ್ತು ಕೆಲಸವನ್ನು ಮಾಡ್ತಾನೇ ಇಲ್ಲ. ಮಾಡ್ತಾ ಇರೋದು ಇಷ್ಟೇ, ಅವ್ರು 100ಕ್ಕೆ 100 ಮಾರ್ಕ್ಸ್ ಬರೋ ಥರಕ್ಕೆ ಅವನು ತಯಾರು ಮಾಡೋದು. ಒಂದು ಫ್ಯಾಕ್ಟ್ರಿನಲ್ಲಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಇದ್ದವು, ಒಂದು ಬಿಸ್ನೆಸ್ ಮಾಡ್ಕೊಂಬಿಟ್ಟಿದ್ದಾವೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಬಿಸ್ನೆಸ್ ಆಗಿ ರೂಪುಗೊಂಡಿದೆ ಹೊರತು ಮಕ್ಕಳಲ್ಲಿ ಮಕ್ಕಳಾಗಿ ಟೀಚಿಂಗ್ ಮಾಡುವಂತಹ ಶಾಲೆಗಳಿಲ್ಲ, ಮೇಸ್ಟ್ರುಗಳಂತೂ ಇಲ್ಲವೇ ಇಲ್ಲ. ಸೆಮಿಸ್ಟರ್ ಪದ್ಧತಿಗಳಿವೆ ಕಾಲೇಜ್ ಲೆವೆಲಲ್ಲೂ, ಅದು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ನಿಟ್ಟಲ್ಲಿ ಈ ಥರದ ಬೇಸಿಗೆ ಶಿಬಿರಗಳು, ದೇಸಿ ಸಮ್ಮರ್ ಕ್ಯಾಂಪ್ ಆಗಿರ್ಬೋದು, ಇನ್ನೂ ಹಲವಾರು, ಈಗ ಇಡೀ ರಾಜ್ಯಾದ್ಯಂತ ತುಂಬ ಜನ ರಂಗಕರ್ಮಿಗಳು ಒಂದು ಬೇಸಿಗೆ ಶಿಬಿರಗಳನ್ನು ಮತ್ತು ಕರ್ಮಿಗಳ ಅಲ್ಲದೇ ಬೇರೆ ಒಂದು ನೃತ್ಯ ಕಲಾ ಸಂಸ್ಥೆಗಳಾಗಿರ್ಬೋದು, ಅಥವಾ ಬೇರೆ ಈ ಥರದ್ದು ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂತಹ ಅನೇಕ ಮನಸ್ಕರು ಇವತ್ತು ಇಡೀ ರಾಜ್ಯಾದ್ಯಂತ ಸಮ್ಮರ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದಾರೆ. ನಾವೆಲ್ಲ ಸಣ್ಣವರಿದ್ದಾಗ ಅಜ್ಜಿ ಮನೆಗಳಲ್ಲಿ ರಜೆಗಳನ್ನು ಕಳೀತಾ ಇದ್ವಿ. ಇವತ್ತು ಅಜ್ಜಿ ಮನೆಗಳು ಕಡಿಮೆ ಆಗಿದ್ದಾವೆ, ಮತ್ತು ಆ ಥರದ್ದು ಒಂದು ಬಾಂಧವ್ಯ ಇರತಕ್ಕಂತಹ ಕೌಟುಂಬಿಕ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ. ಮಕ್ಕಳಿಗೀಗ ಬೆಳಗ್ಗೆ ಆಯಿತು ಅಂತ ತಂದೆನೂ ಕೆಲ್ಸಕ್ಕೆ ಹೋಗಬೇಕು, ತಾಯಿಯೂ ಕೆಲ್ಸಕ್ಕೆ ಹೋಗಬೇಕು. ಹಾಗಾದರೆ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಬೆಳಗ್ಗೆಯಿಂದ ಸಂಜೆ ತನಕ ಶಾಲೆ ಇರುವಾಗ ಶಾಲೆಯಲ್ಲಿ ಕಳಿಸ್ಬಿಡ್ತಾಯಿದ್ರು. ಅದಾದಮೇಲೆ ರಜದ ದಿನಗಳಲ್ಲಿ ನಾವು ಎಲ್ಲಿ ಕಳಿಸ್ಬೇಕು ಅನ್ನೋ ಆತಂಕಗಳು ಶುರು ಆಗ್ತದೆ. ಅದರಲ್ಲೂ ನಗರ ಮಟ್ಟದಲ್ಲಂತೂ ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯೂ ಹೌದು, ಸವಾಲುಗಳು ಹೌದು. ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಬಹಳ ಕಷ್ಟ. ಈ ನಿಟ್ಟಲ್ಲಿ ಹಲವಾರು ಜನ ಸಂಘ ಸಂಸ್ಥೆಗಳಲ್ಲಿ, ಆಮೇಲೆ ಬೇರೆ ಸಾಂಸ್ಕೃತಿಕವಾದ ಸಂಘ ಸಂಸ್ಥೆಗಳು ಕೂಡ ಈ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಇರೋದು ಭಾಳ ಒಳ್ಳೆಯ ಕೆಲಸ. ಮಕ್ಕಳಲ್ಲಿ ಒಂದು ನಾಟಕದ ಮುಖಾಂತರ, ಒಂದು ಜನಪದ ನೃತ್ಯಗಳ ಮುಖಾಂತರ, ಜನಪದ ಹಾಡುಗಳ ಮುಖಾಂತರ, ಅಥವಾ ತತ್ವಪದಗಳ ಮುಖಾಂತರ ಬೇರೆ ಕಲಾ ಪ್ರಕಾರಗಳನ್ನು ಮಕ್ಕಳಿಗೆ ಕಲಿಸ್ಕೊಡುವ ನಿಟ್ಟಿನಲ್ಲಿ
ಈಗ ಡ್ರಾಯಿಂಗ್ ಆಗಿರ್ಬೋದು, ಒಂದು ಮಾಸ್ಕ್ ಮೇಕಿಂಗ್ ಆಗಿರ್ಬೋದು, ಮಡಕೆಗಳ ತಯಾರಿಕೆ ಆಗಿರ್ಬೋದು, ಬೇರೆ 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 ಆಯಾಮಗಳಲ್ಲಿ ಮಕ್ಕಳನ್ನು ಅವರಲ್ಲಿರ್ತಕ್ಕಂಥ ಒಂದು ನಿಜವಾದ ಒಂದು ಏನು ಕೌಶಲ್ಯವನ್ನು ಹೊರಗಡೆ ಹಾಕೋದಕ್ಕೆ ಈ ಥರದ ಸಮ್ಮರ್ ಕ್ಯಾಂಪ್ಗಳು ತುಂಬ ಸಹಾಯ ಆಗ್ತಾ ಇದ್ದಾವೆ. ಆ ನಿಟ್ಟಲ್ಲಿ ಹೇಳೋದಾದರೆ ಈ ಸರಿ ನಾನು ಕೂಡ ಈ ಒಂದು ಬೇಸಿಗೆ ಶಿಬಿರದಕ್ಕೆ ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಂದು ಸ್ಕಿಟ್ಟನ್ನು ನಾವು ಡೈರೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದೆ. ಮತ್ತು ಈ ಸರಿ ಜನಪದ ಕಲಾ ಪ್ರಕಾರಗಳನ್ನು ನಮ್ಮ ನಿಖಿಲ್ ಅವರು ಇದು ಡೈರೆಕ್ಟ್ ಮಾಡಿದ್ದಾರೆ. ನಾವೊಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಸಣ್ಣ ಮೆಸೇಜನ್ನು ಕೊಡ್ತಕ್ಕಂಥ ಒಂದು 10-15-20 ನಿಮಿಷದ ಒಳಗಡೆ ಒಂದು ಚಿಕ್ಕ ಒಂದು ಪ್ರಹಸನವನ್ನು ನಾವಿಲ್ಲಿ ನಿರ್ದೇಶನ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಮಾಡಿದ್ರು ಮಕ್ಕಳು, ಬಹಳ ತುಂಬ ಶಾರ್ಪ್ ಆಗಿದ್ದಾರೆ ಮಕ್ಕಳು. ನಾವು ಹೇಗೆ ಅಂತಂದರೆ ಮಕ್ಕಳನ್ನು ಅವು ಅದೇ ಮಣ್ಣಿನ ಮಡಕೆ ಮಾಡುವಂತಹ ಮಣ್ಣಿದ್ದಂಗೆ ನಾವು ಯಾವ ಶೇಪನ್ನು ಕೊಡ್ತಾ ಹೋಗ್ತೀವಿ ಆ ಶೇಪನ್ನು ಮಕ್ಕಳು ತಗೊಳ್ತವೆ. ಆ ನಿಟ್ಟಲ್ಲಿ ಈ ಥರದ್ದು ಬೇಸಿಗೆ ಶಿಬಿರಗಳು ತುಂಬ ಬೇಸಿಗೆ ಶಿಬಿರಗಳ ಅವಶ್ಯಕತೆ ಇದೆ. ಹಾಗೆ ಈ ಥರದ್ರಿಂದ ಮಕ್ಕಳಲ್ಲಿ ಒಂದು ಮೌಲ್ಯಾಧಾರಿತವಾದ ಶಿಕ್ಷಣವನ್ನು ಕೊಡೋದಕ್ಕೆ ಈ ಥರದ ಪ್ರಯತ್ನಗಳು ನಿಜವಾಗ್ಲೂ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಬಹಳ ಚೆನ್ನಾಗಿತ್ತು. ನನಗಂತೂ ಬಹಳ ಎಕ್ಸ್ಪೀರಿಯೆನ್ಸು. ಈ ಮಕ್ಕಳ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮೇಡಮ್ ಕೂಡ, ಕಲ್ಪಿತಾ ಮೇಡಮ್ ಅವರು ಕೂಡ ಎಲ್ಲ ನಿಟ್ಟಿನಲ್ಲೂ ಒಂದು ಸಹಕಾರವನ್ನು ನೀಡಿದ್ದಾರೆ. ಏನೇ ಹೇಳಿದ್ರು ಅವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆಮೇಲೆ ಮಕ್ಕಳಿಗೆ ಪರ್ಸ್ನಲಿ ಪೇರೆಂಟ್ಸ್ಗಳು ಕೊಡುವಂಥ ಸಮಸ್ಯೆಗಳು, ಕಿರಿಕಿರಿಗಳು, ಅವುಗಳನ್ನು ತಡ್ಕೊಂಡು ನಮ್ಮಿಂದನೂ ಕೆಲವೊಂದು ಸಮಸ್ಯೆಗಳಾಗ್ತದೆ. ಟೈಮ್ ಟೇಬಲ್ ಪ್ಲ್ಯಾನ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಹೀಗೆಲ್ಲ ಇಟ್ಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿ ಇಷ್ಟು ಮಕ್ಕಳನ್ನು ಕಟ್ಕೊಂಡು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವರು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ರಂಗ ತರಬೇತಿಯನ್ನು ಕೊಡೋ ನಿಟ್ಟಲ್ಲಿ ಈ ರೀತಿಯ ಕೆಲಸಗಳು ಈ ವರ್ಷದಿಂದ ಪ್ರಾರಂಭ ಆಗಿದೆ. ಅವರೊಟ್ಟಿಗೆ ನಾವು ಕೂಡ ಇದ್ದೀವಿ. ಈ ವರ್ಷದ ಈ ಶಿಬಿರದಲ್ಲಿ ಕೆಲಸ ಮಾಡೋದು ಭಾಳ ಖುಷಿ ಇದೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.